ಎಲ್ರಿಗೂ ನಮಸ್ಕಾರ. ಒಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ವಿಡಿಯೋ ಇದಾಗಿತ್ತು. ಬಿಕಾಸ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಈ ಒಂದು ನ್ಯೂಸ್ಗೋಸ್ಕರ. ಅದು ಏನಪ್ಪ ಅಂತಂದರೆ HSTR C&R ರೂಲ್. ಸೊ GPT ಮತ್ತು PSTRಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಮಗೆ C&R ರೂಲ್ ಬಂದಿತ್ತು. ಬಟ್ ನಾವು HSTR ತುಂಬ ಗೊಂದಲದಲ್ಲಿದ್ವಿ. ಪ್ರತಿ ಸಲ ನಾನು ಯಾವುದೇ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ರು ಕೂಡ TET ಬೇಕಾ ಅಥವಾ PG ಬೇಕಾ, BComದವ್ರಿಗೆ ಅವಕಾಶ ಕೊಟ್ಟಿದ್ದಾರಾ, ಯಾವಾಗ ಬರುತ್ತೆ C&R ರೂಲ್, ಯಾವಾಗ ಬರುತ್ತೆ, ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತಾರೆ. ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇತ್ತು. ಸೊ ಆ ಎಲ್ಲ ಗೊಂದಲಗಳಿಗೆ, ಆ ಎಲ್ಲ ಸಮಸ್ಯೆಗಳಿಗೆ ಈ ಒಂದು C&R ರೂಲ್ ಪರಿಹಾರ, ಈ ಒಂದು C&R ರೂಲ್ ಆನ್ಸರ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ. ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಗುರುವಾರ ಅಂದರೆ ನಿನ್ನೆ ಏನು ರಿಲೀಸ್ ಆಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಜೂನ್ 2026 18ನೇ ತಾರೀಕಿನಲ್ಲಿ. ಸೊ ಇದು ಬಂದ್ಬಿಟ್ಟು HSTRಗೆ ಸಂಬಂಧಪಟ್ಟ ಹಾಗೆ ಒಂದು C&R ರೂಲ್ ಆಗಿರುತ್ತೆ. ಸೊ ನಮಗೆ ಮೇನ್ ಆಗಿ ನಮಗೆ ಬೇಕಾಗಿದ್ದಿದೆ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಬೇಕು ಅನ್ನೋದು. ಸೊ 90:10 ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವಾಗ ಅದರಲ್ಲಿ ಲಿಟಲ್ ಬಿಟ್ ಏನು ಕರೆಕ್ಷನ್ಸ್ ಇದ್ದಾವೆ. ಸೊ ಏನು ಬ್ಯಾಕಪ್ ಸ್ಕೋರ್ ಅಂತ ಬಂದಾಗ 90:10 ಅಂತ ಇತ್ತು, ಅದನ್ನು ಎಷ್ಟು ರಿಡ್ಯೂಸ್ ಮಾಡಿದ್ದಾರೆ, ಎಷ್ಟು ಜಾಸ್ತಿ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ ಅನ್ನೋದನ್ನ ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಈ ಒಂದು ಡ್ರಾಫ್ಟ್ C&R ರೂಲ್ ಏನಿದೆ ಅಲ್ಲ, 7 days ಟೈಮ್ ಇರುತ್ತೆ ನಮಗೆ. ಇದರಲ್ಲಿ ಏನಾದರೂ ನಮಗೆ ಒಬ್ಜೆಕ್ಷನ್ ಇತ್ತು ಅಂತಂದರೆ ನಾವು ಹಾಕ್ಬೋದು. ಸೊ 7 days 7 ದಿನಗಳ ಕಾಲ ಟೈಮ್ ಇರುತ್ತೆ. ಅದಾದಮೇಲೆ ನಮಗೆ ಒಂದು ಸಮಗ್ರ C&R ರೂಲ್ ಸಿಗೋ ಅಂಥದ್ದು. ಸೊ ಇಲ್ಲಿ HSTR ಅಂತ ಬಂದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಅಂತ ಬಂದಾಗ ಪದವಿ ಮತ್ತು B.Ed ವಿದ್ಯಾರ್ಹತೆ ಹೊಂದಿದ್ದಲ್ಲಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪದವಿ ಅಂದರೆ ಡಿಗ್ರಿ. ಓಕೆ, ಯಾವುದೇ ಒಂದು ಡಿಗ್ರಿ ಅಂದರೆ ಯಾವುದೇ ಒಂದು ಡಿಗ್ರಿ ಅಂತಲ್ಲ, ಇಲ್ಲಿ ಪದವಿ ಮತ್ತು B.Ed ಅಂತ ಕೊಟ್ಟಿರೋದ್ರಿಂದ PG ಅಗತ್ಯ ಇಲ್ಲ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಸ್ನಾತಕೋತ್ತರ ಪದವಿ ಇದಕ್ಕೆ ಬರೋದಿಲ್ಲ. ಓಕೆ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಯಾವುದೇ ರೀತಿಯಾದಂತಹ ಒಂದು PGಯನ್ನು ಅಥವಾ ಸ್ನಾತಕೋತ್ತರ ಪದವಿಯನ್ನು, ಮಾಸ್ಟರ್ ಡಿಗ್ರಿಯನ್ನು ಕೇಳೋದಿಲ್ಲ ಅನ್ನೋದು ಒಂದು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಯಿತು. ಓಕೆ, ಆ್ಯಂಡ್ ಇಲ್ಲಿ ಪದವಿ ಅಂತ ಮೆನ್ಷನ್ ಮಾಡಿದಾರಲ್ವಾ. ಸೊ ಪದವಿ ಅಂತ ಬಂದಾಗ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 85%. ಸೊ ಮುಂಚೆ ಎಷ್ಟು ಅಂತ ಹೇಳ್ತಾ ಇದ್ರು ಎಲ್ಲರೂ 90%. ಸೊ 90% ಅಲ್ಲ, 85% ನಾವೇನು ಮಾಡಬೇಕಾಗುತ್ತೆ, CET-ನಲ್ಲಿ ನಾವು ಸ್ಕೋರ್ನ ಮಾಡಬೇಕಾಗುತ್ತೆ. CET ಸ್ಕೋರ್ನ ಹಾಕಿರ್ತಾರೆ. ಓಕೆ, 85%. ಸೊ ಇನ್ನು ಉಳಿದಂತಹ 15% ಎಲ್ಲೆಲ್ಲ ಹಾಕಿದ್ದಾರೆ ನೋಡಿಲಿ, BA BSc ಮತ್ತು ಇನ್ನಿತರೆ ಪದವಿಯಲ್ಲಿ ಪಡೆದ ಅಂಕಗಳ 13% ಅಂತ ಇದೆ. ಓಕೆ, ಸೊ 13% ಏನಿದೆಲ್ಲ BA BSc ಪದವಿನಲ್ಲಿ ಪಡೆದಿರಬೇಕಾಗುತ್ತೆ, 13%. ಅಂಡ್ B.Ed ಪರೀಕ್ಷೆನಲ್ಲಿ ಗಳಿಸ್ಕೊಂಡಿರ್ತಕ್ಕಂತಹ ಅಂಕಗಳಲ್ಲಿ 2% ಮಾತ್ರ ಕನ್ಸಿಡರೇಷನ್ ಮಾಡುವಂಥದ್ದು. ಸೊ ಹಾಗಾಗಿ 85:13 ಈ ಒಂದು 15 ಅದು ಈ ಒಂದು ಇದರಲ್ಲಿ ರಿಕ್ರೂಟ್ಮೆಂಟ್ ಆಗುವಂಥದ್ದು. ಓಕೆ, ಮುಂಚೆ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಬ್ಯಾಕಪ್ ಸ್ಕೋರ್ ರಿಮೂವ್ ಅಂತ ಬಂದಾಗ 90:10 ಆಗುತ್ತೆ, 8% ಡಿಗ್ರಿ, ಹಾಗೆಯೇ 2% B.Ed ಅಲ್ಲಿ ಅಂತ ಇತ್ತು. ಬಟ್ ಇವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. 85% ಏನಿದೆ ನಾವು CET-ನಲ್ಲಿ ಸ್ಕೋರಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಉಳಿದ ಹಾಗೆ 13% BA ಅಥವಾ BSc-ನಲ್ಲಿ ಮಾಡಬೇಕಾಗುತ್ತೆ. ಇನ್ನು 2% ಏನಿದೆಲ್ಲ B.Ed-ನಲ್ಲಿ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ BA ಅಥವಾ BSc ಅಂತ. ಸೊ ಹಾಗಾಗಿ BComದವರಿಗೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ BCom ಅಂತ ಮೆನ್ಷನ್ ಮಾಡಿಲ್ಲದೆ ಇರೋ ಕಾರಣ BComದವರಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಇಲ್ಲಿ PGನೂ ಕೂಡ ಕೇಳಿಲ್ಲ, ಆ್ಯಂಡ್ BComದವ್ರಿಗೆ ಅವಕಾಶನೂ ಕೂಡ ಇಲ್ಲ. BA BSc ಮಾತ್ರನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಓಕೆ, ಸೊ ಅದೇ ರೀತಿ ಇಲ್ಲಿ ಪಾರ್ಟ್ 2ನಲ್ಲಿ ಏನು ಕೊಟ್ಟಿದ್ದಾರೆ, ಅಭ್ಯರ್ಥಿಗಳಿಗೆ BA B.Ed BSc ಬೇರ್ಸು 4 ವರ್ಷದ್ದು ಏನು ಮಾಡಿರ್ತಿರಲ್ಲ, ಸೊ ಅವ್ರಿಗೂ ಸೇಮ್ ಅದೇ ರೀತಿ ಕೊಟ್ಟಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ CET-ನಲ್ಲಿ 85%, ಇನ್ನು 4 ವರ್ಷಗಳ ಡಿಗ್ರಿ ಪ್ಲಸ್ B.Ed ಏನು ಮಾಡಿರ್ತಿರಲ್ಲ, ಸೊ ಅವರಿಗೆ ಅದು ಎರಡನ್ನೂ ಸೇರಿಸಿ 15%, ಸೇಮ್ ಟು ಸೇಮ್ ಹಾಗೇನೇ ಇರುತ್ತೆ. ಓಕೆ, ಸೊ ಅವರಿಗೂ
ಯಾರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು PGನ ಕೇಳಲಿಲ್ಲ ಆ್ಯಂಡ್ TET ಅಂತ ಮೆನ್ಷನ್ ಮಾಡೇ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ನಂದು TETನೇ ಕ್ಲಿಯರ್ ಮಾಡ್ಕೊಳಕ್ಕಾಗಲಿಲ್ಲ ಅಥವಾ TET ಮಾಡ್ಕೊಂಡಿದ್ರು ಕಡಿಮೆ ಅಂಕಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ಯಾವುದೇ ಒಂದು GPT ಆಗಿರ್ಬೋದು ಅಥವಾ PSTR ಆಗಿರ್ಬೋದು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ TET ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಇವನ್ ನಾನು ಕೂಡ ಹೇಳಿದ್ದೀನಿ 120+ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ನೀವು ಸೇಫ್ ಝೋನಲ್ಲಿ ಇರ್ತೀರಾ ಅಂತ. ಸೊ ಕೆಲವರು ಎಲಿಜಿಬಿಲಿಟಿ ಸ್ಕೋರನ್ನು ಪಡ್ಕೊಂಡಿರ್ತೀರ. ಸೊ ಅಂಥವ್ರು ಏನು ಕನ್ಫ್ಯೂಷನಲ್ಲಿದ್ರಿ ಅಥವಾ ಭಯ ಆತಂಕ ಇತ್ತು, ಆ ಒಂದು ಭಯ ಆತಂಕನ ಈಗಲೇ ಬಿಟ್ಬಿಡಿ. ಯಾಕಂತಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ದೇರ್ ಇಸ್ ನೋ TET, ನೋ PG. ಸೊ ಹಾಗಾಗಿ ರಿಲ್ಯಾಕ್ಸ್ ಆಗಿರಿ. ಇವತ್ತು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಲೈಕ್ 24,000 to 14 ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ FD ಇಂದ ಅನುಮತಿ ಸಿಕ್ಕಿದೆ ಅಂತ ತುಂಬ ಜನ ಕೆಳಗಡೆ ಬಂದು ಸುಳ್ಳು 2027 26 28 ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಸೊ ನೀವು ಕಮೆಂಟ್ ಮಾಡ್ತಾನೆ ಇರಿ. ಯಾಕಂತಂದರೆ ಕೆಲವೊಂದು ವಿಷಯಗಳನ್ನ ನಿಜಾಂಶ ಏನಿರುತ್ತೆ ಅದನ್ನು ಹೇಳಿದಾಗ ಕೆಲವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಂಥವ್ರು ಲೈಫಲ್ಲಿ ಯಾವತ್ತೂ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಸೊ ಎಲ್ರಿಗೂ ಹೇಳ್ತಿಲ್ಲ, ಕೆಲವ್ರಿಗೆ ಮಾತ್ರ. ತುಂಬ ಜನ ನೆಗೆಟಿವ್ ಆಗಿನೂ ಕೂಡ ಮಾತಾಡ್ತೀರಾ. ಮೇ ಬಿ ನಿಮ್ಮ ಮೈಂಡ್ ಸೆಟ್ ಹಾಗೆ ಇರುತ್ತೆ ಅನಿಸುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಬಹಳ ದಿನಗಳಿಂದ ಬಹಳಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳು ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ನ್ಯೂಸ್ ಇದಾಗಿತ್ತು. ಆ್ಯಂಡ್ HSTR C&R ರೂಲ್ ಯಾವಾಗ ಬರುತ್ತೆ ಅಂತ. ಸೊ ಇದಕ್ಕೆ ನಿಮಗೆ ಏನೇ ಒಂದು ಒಬ್ಜೆಕ್ಷನ್ ಇದ್ರೂ ಕೂಡ ಅದನ್ನು 7 days ಒಳಗಡೆ ನೀವೇನು ಮಾಡಬೇಕು, ಒಬ್ಜೆಕ್ಷನ್ ಹಾಕಬೇಕಾಗುತ್ತೆ. ಟೈಮ್ ಇರುತ್ತೆ, 7 days ಟೈಮ್ ಇರುತ್ತೆ. ಅದಾದಮೇಲೆ ನಮಗೆ ಏನಾಗುತ್ತೆ, ಸಮಗ್ರ C&R ರೂಲ್ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಂಜೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೇಳಿದೆ, ಅಕಸ್ಮಾತ್ C&R ರೂಲ್ ಬರೋ ತಡ ಆಯಿತು ಅಂತಂದರೆ HSTR ನೋಟಿಫಿಕೇಶನ್ ಸ್ವಲ್ಪ ಡಿಲೇ ಆಗ್ಬೋದು ಅಂತ. ಸೊ ಇವತ್ತೇ ನೋಟಿಫಿಕೇಶನ್ ಬಂದಿರೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಡಿಲೇ ಆಗಲ್ಲ. ಎಲ್ಲ ಕೂಡ ಪ್ರೊಸೀಜರ್ಸ್ ಫಾಸ್ಟಾಗಿ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ಅಂದರೆ ಈ ತಿಂಗಳ ಒಳಗೆ ಅಥವಾ ಜುಲೈ 1st ವೀಕಲ್ಲಿ ಶಿಕ್ಷಕರ ನೇಮಕಾತಿಗೆ ಹೊಸ ಅಧಿಸೂಚನೆ ಬಿಡುಗಡೆ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನೀವು ಏನು ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಪ್ರಿಪೇರ್ ಆಗ್ತಾ ಇದ್ದವ್ರು ಎಲ್ಲಿ ಗ್ಯಾಪ್ ಮಾಡ್ಕೊಂಡಿರ್ತೀರಾ, ಲೈಕ್ ನೋಟಿಫಿಕೇಶನ್ ಆಗಲ್ವೇನೋ ಅಂತ ಬೇಜಾರು ಮಾಡ್ಕೊಂಡಿರ್ತೀರ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಎಲ್ಲನೂ ಕೂಡ ಇವಾಗ ಫಾಸ್ಟಾಗಿ ಆಗ್ತಾ ಇರೋದ್ರಿಂದ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ನ ನೀವು ಖಂಡಿತವಾಗ್ಲೂ ಶುರು ಮಾಡ್ಕೊಳ್ಳಿ. ಎಲ್ಲೂ ಕೂಡ ಗ್ಯಾಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ HSTRಗೆ ಸಂಬಂಧಪಟ್ಟ ಹಾಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಆಲ್ರೆಡಿ ನಿಮಗೆ ಡೌಟ್ಸ್ ಇತ್ತು. ಸೊ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ TET ಕೇಳ್ತಾರಾ ಅಂತ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಿದೆ HSTRಗೆ TET ಬೇಡ ಅಂತ. ಆ್ಯಂಡ್ PGನ ಕೇಳ್ತಾರಾ ಅಂತ ಕೇಳ್ತಾ ಇದ್ರೆ ಅದಕ್ಕೂ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಗಿದೆ. ದೇರ್ ಇಸ್ ನೋ PG ಅಂತ. TETನೂ ಕೂಡ ಇಲ್ಲ, PGನೂ ಕೂಡ ಇಲ್ಲ. ಹಾಗೆಯೇ BComದವ್ರಿಗೂ ಕೂಡ ಅವಕಾಶ ಇದೆಯಾ ಅಂತ ಕೇಳ್ತಾ ಇದ್ರೆ BComನವ್ರಿಗೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಈ ಸಲನೂ ಕೂಡ. ಸೊ ಮೇ ಬಿ ಒಬ್ಜೆಕ್ಷನ್ ಏನಾದರೂ ಹಾಕೋ ಥರ ಇತ್ತು ಅಂತಂದರೆ ಅವರು ಕೂಡ ಹಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ. BComದವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನೋ ಥರದ್ರಲ್ಲಿ ಏನಾದರೂ. ಸೊ ನೋಡೋಣ, ಇನ್ನು 7 days ಟೈಮ್ ಇದೆ. ಸೊ ಈ ಒಂದು C&R ರೂಲ್ ಏನಿದೆ ಡೆಫಿನೆಟ್ಲಿ ಆದಷ್ಟು ಬೇಗನೆ ಬರಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ಸ್ವಲ್ಪ ಟೈಮ್ ತೊಗೊಳ್ತು. ಇವಾಗ ಯಾರು BSc ಮಾಡ್ಕೊಂಡಿರ್ತೀರಾ ಅಥವಾ BA ಮಾಡ್ಕೊಂಡು TET ಮಾಡ್ಕೊಂಡಿಲ್ಲ ಅವರಿಗೆ ಸ್ವಲ್ಪ ನಿರಾಳ ಆಯಿತು ಅಂತ ಭಾವಿಸ್ತೀನಿ. ಸೊ HSTR ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ನಾನು ಸಪ್ರೇಟಾಗಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಒಂದು ಅಧಿಸೂಚನೆ ಏನು ಬಿಡ್ತಾರೆ ಅದರಲ್ಲಿ ನಿಮಗೆ ಪಠ್ಯಕ್ರಮ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಪರೀಕ್ಷಾ ವಿಧಾನ ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ನಿಮಗೆ ಕೊಡ್ತಾರೆ. ಇದಿಷ್ಟು ಏನು HSTRಗೆ ಸಂಬಂಧಪಟ್ಟ ಹಾಗೆ ಒಂದು C&R ರೂಲ್ ಆಗಿತ್ತು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.